ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಚರ್ಚೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ಈ ಏಕಾದಶಿಯನ್ನ ಉತ್ಪನ್ನ ಏಕಾದಶಿ ಅಂತ ಹೇಳ್ತಾರೆ. ಈ ಏಕಾದಶಿಯ ಪಾರಣದ ಸಮಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ಕೊನೆಯಲ್ಲಿ ಪಾರಣದ ಸಮಯ, ಎಷ್ಟೊತ್ತಿಗೆ ಉಪವಾಸ ಪ್ರಾರಂಭ ಮಾಡಬೇಕು, ಎಷ್ಟೊತ್ತಿಗೆ ಮುರಿಬೇಕು, ಅವೆಲ್ಲವೂ ತಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಈ ಮಾರ್ಗಶೀರ್ಷ ಮಾಸ, ಈ ಮಾರ್ಗಶೀರ್ಷ ಮಾಸದಲ್ಲಿ ಕೃಷ್ಣ ಪಕ್ಷದ ಬರುವಂತಹ ಈ ಏಕಾದಶಿಯ ಮಹಿಮೆಯನ್ನ ಏನು ಶ್ರೀಕೃಷ್ಣ ಹೇಳ್ತಾರೆ ಪಾಂಡವರಿಗೆ, ಅರ್ಜುನನಿಗೆ, ಇದೆಲ್ಲವನ್ನು ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಈ ಏಕಾದಶಿಯ ಹೆಸರು ಬರುತ್ತೆ ಉತ್ಪನ್ನ ಏಕಾದಶಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಶಾಸ್ತ್ರಗಳಲ್ಲಿ ಭಗವದ್ಗೀತೆ, ಭಾಗವತ, ಇಲ್ಲ ಬೇರೆ ಎಲ್ಲಾ ಪುರಾಣಗಳಲ್ಲಿ ಭಗವಂತ ಏನೇ ಹೇಳ್ತಾ ಇದ್ರು ಹೇಳ್ತಾರೆ, ನೀವು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಭಗವದ್ಗೀತೆಯಲ್ಲೂ ನೋಡಿದ್ರೆ ಎಷ್ಟೋ ಬಾರಿ ಭಗವಂತ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ, ಶೃಣು ಅಂತ ಹೇಳಿ. ಶೃಣು ಅಂತ ಹೇಳಿದ್ರೆ ಕೇಳುವಂತಹದ್ದು. ನಾವು ಬರೀ ಕೇಳೋದ್ರಿಂದಾನೇ ನಾವು ಭಕ್ತಿಯ ಪ್ರಗತಿ ಮಾಡ್ಬಿಡ್ಬೋದು. ಯಾಕೆ ಅಂತ ಹೇಳಿದ್ರೆ ಭಕ್ತಿಯ ಪ್ರಗತಿ ಕಣ್ಣಿನಿಂದ ಆಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನನಗೆ ದೇವರ ದರ್ಶನ ಆಗೋದ್ರೆ ನನಗೆ ನನ್ನ ಜೀವನ ಸಾರ್ಥಕ ಅಂತ. ಆದ್ರೆ ಭಗವಂತನ ದರ್ಶನ ಯಾವುದ್ರ ಮುಖಾಂತರ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ಕಿವಿಯ ಮುಖಾಂತರ ಆಗುತ್ತೆ. ಕಿವಿಯ ಮುಖಾಂತರ ನಾವು ಭಗವಂತನ ಬಗ್ಗೆ ನಾವು ಯಾವಾಗ ಕೇಳ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ಭಗವಂತನ ದರ್ಶನ ಮಾಡ್ಕೊಳ್ಳೋದಕ್ಕೆ ಯಾವುದು ಮಾರ್ಗ ಅಂತ ಹೇಳಿ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪಥ, ಮಾರ್ಗ ಅಂತ ಹೇಳಿದ್ರೆ ಕೇಳುವಂಥದ್ದು. ಅದಕ್ಕೋಸ್ಕರ ಏಕಾದಶಿಯ ಮಹಿಮೆಯನ್ನು ಮೊದಲು ನಾವು ಕೇಳಬೇಕು, ಭಗವಂತನ ಲೀಲೆ ಕಥೆಗಳನ್ನ ಕೇಳಬೇಕು, ಭಗವಂತನ ಪುಣ್ಯ ನಾಮದ ಜಪವನ್ನ, ಮಹಿಮೆಯನ್ನ ನಾವು ಕೇಳಬೇಕು. ಆಗ ನಮಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಒಂದು ನಿವೇದನೆ ಅಂತ ಹೇಳಿದ್ರೆ, ಈ ರೀತಿ ನೀವು ಮಹಿಮೆಗಳನ್ನ ಕೇಳ್ತಾ ಇರುವಾಗ, ಲೆಕ್ಚರ್ಗಳನ್ನ ಕೇಳ್ತಾ ಇರುವಾಗ ತುಂಬಾ ಧ್ಯಾನಪೂರ್ವಕವಾಗಿ ಕೇಳೋದಕ್ಕೆ ಪ್ರಯತ್ನ ಪಡಿ. ಮಧ್ಯೆ ಎಷ್ಟೊಂದು ಅಡಚಣೆಗಳು ಬರ್ತಾ ಇರುತ್ತೆ, ಆಮೇಲೆ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಕೇಳ್ತಾ ಇರ್ತೀವಿ. ಆದ್ರೆ ಕೇಳೋದಾಗ ಎಕ್ಸ್ಟ್ರಾ ಕೇಳಿದ್ರೆ ನೋ ಪ್ರಾಬ್ಲಮ್. ಆದ್ರೆ ನಾವು ಕೆಲವು ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕ್ರಿಯೆಗಳನ್ನ ಬಿಟ್ಟು ಬರೀ ನಾವು ಕೇಳುವಂಥದ್ದು ಆಗ್ಬೇಕು. ಅದಕ್ಕೋಸ್ಕರ ಈ ಏಕಾದಶಿ ದಿನಗಳು ಬರೋದೇ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ನಮಗೆ ಎಲ್ಲಾ ಭೌತಿಕ ಕಾರ್ಯಗಳನ್ನ ಒಂದು ಕ್ಷಣ ನಿಲ್ಲಿಸ್ಬಿಟ್ಟು 15 ದಿನಗಳಲ್ಲಿ ಒಂದು ಸಲ ಬರುತ್ತೆ. ಈ ಏಕಾದಶಿ ದಿನಗಳಲ್ಲಿ ನಾವು ಎಲ್ಲಾ ಭೌತಿಕ ಕಾರ್ಯಗಳನ್ನ ಕಡಿಮೆ ಮಾಡಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಭಗವಂತ ಒಂದು ವಿಶೇಷವಾದಂತಹ ನಮಗೆ ಒಂದು ದಿನವನ್ನ ಕೊಡ್ತಾ ಇದ್ದಾರೆ. ಅದು ಈ ಏಕಾದಶಿಯ ದಿನ. ಅದಕ್ಕೋಸ್ಕರ ಈ ಏಕಾದಶಿಯ ಮೊದಲು ಹೇಗೆ ಪ್ರಾರಂಭ ಆಯಿತು, ಹೇಗೆ ಅದೆಲ್ಲವನ್ನು ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಎಷ್ಟೋ ದಿನಗಳ ಹಿಂದೆ, ಎಷ್ಟೊಂದು ವರ್ಷಗಳ ಹಿಂದೆ ಶ್ರೀಕೃಷ್ಣ ಏಕಾದಶಿ ಮಹಿಮೆಯನ್ನ ಹೇಳಿದ್ರು, ನಿಯಮಗಳನ್ನ ಹೇಳಿದ್ರು, ಆಮೇಲೆ ಉಪವಾಸವನ್ನ ಮಾಡಿದ್ರೆ ಏನು, ಆಮೇಲೆ ಇದರ ಮಹಿಮೆಗಳನ್ನೆಲ್ಲ ತಿಳಿಸ್ಕೊಟ್ರು. ಯಾರು ಈ ಏಕಾದಶಿಯ ಪ್ರಾರಂಭ ಹೇಗಾಯ್ತು, ಇದರ ಮಹಿಮೆ ಏನು ಅಂತ ಎಲ್ಲ ತಿಳ್ಕೊಳ್ತಾರಲ್ಲ, ಹೇಳ್ತಾ ಇದ್ರೆ ಅವ್ರಿಗೆ ನೇರ ವೈಕುಂಠಕ್ಕೆ ದಾರಿ ಸಿಗತ್ತೆ. ಅದಷ್ಟೇ ಅಲ್ಲ, ಅವ್ರಿಗೆ ಭೌತಿಕ ಜಗತ್ತಿನಲ್ಲೂ ಎಷ್ಟೊಂದು ಆನಂದ ಸುಖಗಳು ಸಿಗತ್ತೆ. ಆಮೇಲೆ ಕೊನೆಯಲ್ಲಿ ಅವ್ರಿಗೆ ಆಧ್ಯಾತ್ಮಿಕ ಜಗತ್ತು ಸಿಗತ್ತೆ. ಇಹಲೋಕ ಪದವಿ ಮತ್ತು ಪರಲೋಕ ಪ್ರಾಪ್ತಿ ಇವೆಲ್ಲೂ ಆಗ್ಬಿಡತ್ತೆ ಬರೀ ಏಕಾದಶಿಯನ್ನ ಪಾಲನೆ ಮಾಡೋದ್ರಿಂದ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದಾರೆ, ಈ ಏಕಾದಶಿಯನ್ನ ಉತ್ಪನ್ನ ಏಕಾದಶಿ ಅಂತ ಹೇಳ್ತಾ ಇದಾರೆ. ಈ ಏಕಾದಶಿಯ ದಿನ ಹೇಗೆ ಪಾಲನೆ ಮಾಡ್ಬೇಕು ಅಂತ ಹೇಳಿ ಅರ್ಜುನ ಪ್ರಶ್ನೆಯನ್ನ ಕೇಳಿದಾಗ ಭಗವಂತ ಹೇಳ್ತಾ ಇದಾರೆ, ಮೊದಲು ಭಕ್ತರು ಯಾರು ಏಕಾದಶಿಯನ್ನ ಪಾಲನೆ ಮಾಡ್ತಾರೆ ಅವರು ಭೂಮಿ ತಾಯಿಗೆ ಪ್ರಾರ್ಥನೆಯನ್ನ ಮಾಡಬೇಕು. ಓ ಅಶ್ವಕ್ರಾಂತೆ, ರಥಾಕ್ರಾಂತೆ, ವಿಷ್ಣುಕ್ರಾಂತೆ, ವಸುಂಧರೆ, ಮೃತ್ತಿಕೆ, ಓ ಭೂತಾಯಿಯೇ, ದಯವಿಟ್ಟು ನನ್ನ ಜೀವನದಲ್ಲಿರುವಂತಹ ಎಲ್ಲ ಪಾಪಗಳನ್ನ ನಿರ್ಮೂಲನೆ ಮಾಡಿ ಆಮೇಲೆ ನನಗೆ ಭಗವಂತನ ಧಾಮವನ್ನ ಒದಗಿಸುವಂತಹ ಈ ಪುಣ್ಯ ಅವಕಾಶವನ್ನ ದಯವಿಟ್ಟು ಕೊಡು ಅಂತ ಹೇಳಿ ನಾವು ತಾಯಿಗೆ ಪ್ರಾರ್ಥನೆಯನ್ನ ಮಾಡಬೇಕು. ಅದಾದ್ಮೇಲೆ ಭಗವಂತ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ನಮ್ಮ ಜೀವನ ಈ ಜಗತ್ತಿನಲ್ಲಿ, ಅದು ಅಲ್ಲದೆ ಕಲಿಯುಗದಲ್ಲಿ ನಮ್ಮ ಜೀವನ ತುಂಬಾ ಪಾಪಮಯವಾಗಿ ತೊಡಗ್ಬಿಟ್ಟಿದೆ. ಪ್ರತಿಯೊಂದು ಕಾರ್ಯಗಳಲ್ಲಿ ಸುಳ್ಳು ಹೇಳುವಂಥದ್ದು, ಇಲ್ಲ ಬೇರೆಯವ್ರಿಗೆ ಮೋಸ ಮಾಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ಬೇರೆಯವರ ಅಹಿತ ಚಿಂತನೆಯನ್ನ ಮಾಡುವಂಥದ್ದು, ಇಲ್ಲ ಬೇರೆ ಬೇರೆ ದುಷ್ಕಾರ್ಯಗಳಲ್ಲಿ ತೊಡಗುವಂಥದ್ದು, ಅಧರ್ಮ ಕಾರ್ಯಗಳಲ್ಲಿ ತೊಡಗುವಂಥದ್ದು ಹೆಚ್ಚಾಗೋಗ್ಬಿಡ್ತಾ ಇದೆ ಈಗಿನ ಕಲಿಯುಗದಲ್ಲಿ.
ನಾವು ಕನಿಷ್ಠ ಪಕ್ಷ ಏಕಾದಶಿಯ ದಿನ ನಾವು ಆದಷ್ಟು ಭೌತಿಕ ಕಾರ್ಯಗಳನ್ನ ಕಡಿಮೆ ಮಾಡಿ ಅಧರ್ಮ ಕಾರ್ಯಗಳಿಂದ ದೂರ ಇದ್ದು ಆದಷ್ಟು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಭಗವಂತನ ಭಕ್ತಿ ಕಾರ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಅದೇ ರೀತಿ ಭಗವಂತ ಹೇಳ್ತಾ ಇದ್ದಾರೆ, ಆ ದಿನ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಆಧಾರ್ಮಿಕ ಕಾರ್ಯಗಳನ್ನ ಮಾಡಬಾರದು. ಅದಷ್ಟೇ ಅಲ್ಲ, ಹಾಗಾದ್ರೆ ಏಕಾದಶಿಯ ದಿನ ಏನ್ ಮಾಡ್ಬೇಕು? ಭಗವಂತ ಹೇಳ್ತಾ ಇದ್ದಾರೆ, ನಾವು ತುಂಬಾ ಭಕ್ತಿ ಭಾವನೆಯಿಂದ ಶ್ರದ್ಧೆಯಿಂದ ಗೋವಿಂದನಿಗೆ, ಗೋವಿಂದ ಅಂತ ಹೇಳಿ ಶ್ರೀಕೃಷ್ಣ ಅವರಿಗೆ ತುಂಬಾ ಅದ್ಭುತವಾದಂತಹ ವ್ಯಂಜನಗಳನ್ನ ಹೂವುಗಳಿಂದ ತುಂಬಾ ಸೊಗಸಾಗಿ ಭಗವಂತನ ಅಲಂಕಾರ ಮಾಡಿ ಆಮೇಲೆ ಭಗವಂತನ ಮುಂದೆ ದೀಪವನ್ನ ಅರ್ಪಣೆಯನ್ನ ಮಾಡಿ ಭಗವಂತನಿಗೆ ತುಂಬಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಆಮೇಲೆ ಆದಷ್ಟು ಆ ದಿನ ನಮ್ಮ ಭೌತಿಕ ಕಾರ್ಯಗಳನ್ನ ಕಡಿಮೆ ಮಾಡಬೇಕು. ನಿದ್ದೆ ಮಾಡುವಂಥದ್ದು, ಊಟ ಮಾಡುವಂಥದ್ದು ಅದನ್ನೆಲ್ಲ ಕಡಿಮೆ ಮಾಡಬೇಕು. ಆಮೇಲೆ ಹೆಚ್ಚು ಇಂದ್ರಿಯ ಭೋಗಗಳ ಕಾರ್ಯಗಳನ್ನ ಕಡಿಮೆ ಮಾಡಿ ಉಪವಾಸವನ್ನ ಮಾಡಬೇಕು. ಉಪವಾಸದ ಅರ್ಥ ಅಂತ ಹೇಳಿದ್ರೆ, ಉಪ ಅಂತ ಹೇಳಿದ್ರೆ ಹತ್ರ, ವಾಸ ಅಂತ ಹೇಳಿದ್ರೆ ಅಲ್ಲಿ ಇರುವಂಥದ್ದು, ವಾಸ ಮಾಡುವಂಥದ್ದು. ಉಪವಾಸ ಅಂತ ಹೇಳಿದ್ರೆ ಹತ್ತಿರದಲ್ಲಿ ವಾಸ ಮಾಡೋದು. ಯಾವ್ದ್ರ ಹತ್ರ? ನಮಗ ಅನ್ನಿಸ್ಬೋದು, ಟಿವಿ ಹತ್ರ ನಾನು ತುಂಬಾ ಹತ್ತಿರದಲ್ಲಿದ್ದು ಟಿವಿಯನ್ನ ನೋಡ್ಬೇಕು, ಮೊಬೈಲ್ ಅನ್ನ ನೋಡ್ಬೇಕು, ಬೇರೆ ಬೇರೆ ಮನೆಗಳಲ್ಲಿ ಮನೆ ಕತೆ ರಾಮಾಯಣವನ್ನ ಕೇಳಬೇಕು. ಇದನ್ನೆಲ್ಲ ಉಪವಾಸ ಅಂದ್ರೆ ಭಗವಂತನ ಹತ್ರ ಇರುವಂತದ್ದು, ಬೇರೆ ಭೌತಿಕ ಜಗತ್ತಿನಲ್ಲಿ ಹತ್ರ ಇರಬಾರ್ದು. ಭೌತಿಕ ಜಗತ್ತಿನಿಂದ ದೂರ ಇರಬೇಕು ಮತ್ತು ಭಗವಂತನ ಹತ್ರ ಇರಬೇಕು. ಭಗವಂತನ ಹರಿಕಥೆಗಳನ್ನ ಕೇಳಬೇಕು, ಭಜನೆಗಳನ್ನ ಮಾಡಬೇಕು, ಕೀರ್ತನೆಗಳನ್ನ ಮಾಡಬೇಕು, ಭಕ್ತರ ಜೊತೆ ಹೆಚ್ಚು ಸತ್ಸಂಗವನ್ನ ಮಾಡಬೇಕು. ಇದು ಈ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನಾವು ಆ ದಿನ ಆದಷ್ಟು ಹೆಚ್ಚು ನಿದ್ದೆಯನ್ನು ಬೇಕಾದ್ರೆ ಕಡಿಮೆ ಮಾಡಿ ರಾತ್ರಿ ಹೊತ್ತುನು ಆದ್ರೆ ನಾವು ಏನ್ ಮಾಡ್ಬೇಕು? ಭಗವಂತನ ಭಜನೆ ಮಾಡಬೇಕು. ಆಮೇಲೆ ಅದರ ಮುಂದಿನ ದಿನ ನಾವು ಯಾರು ಬ್ರಾಹ್ಮಣರು ಇರ್ತಾರೆ, ಇಲ್ಲ ಅಂದ್ರೆ ಯಾರು ಭಕ್ತರು ಇರ್ತಾರೆ, ಅವರಿಗೆ ಯಾರು ಭಕ್ತಿಯನ್ನ ಮಾಡೋರು ಇರ್ತಾರೆ ಅವರಿಗೆ ನಾವು ದಾನವನ್ನ ಮಾಡಬೇಕು. ಆಮೇಲೆ ನಾವು ಮಾಡಿರುವಂತಹ ಪಾಪಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಆಮೇಲೆ ಮತ್ತೊಂದು ಹೇಳ್ತಾರೆ, ಏಕಾದಶಿಗಳಲ್ಲಿ ಕೆಲವು ಕೃಷ್ಣ ಪಕ್ಷ ಏಕಾದಶಿಗಳು ಬರುತ್ತೆ ಮತ್ತು ಕೆಲವು ಶುಕ್ಲ ಪಕ್ಷ ಏಕಾದಶಿಗಳು ಬರುತ್ತೆ. ಕೆಲವರು ಹೇಳ್ತಾರೆ ಕೃಷ್ಣ ಪಕ್ಷ ಏಕಾದಶಿಗಳು ಅದು ಕಡಿಮೆ ದರ್ಜೆ ಇರುವಂತದ್ದು, ಶುಕ್ಲ ಪಕ್ಷ ಏಕಾದಶಿಗಳು ಅದು ಉತ್ತಮ ದರ್ಜೆದು ಅಂತ. ಆ ರೀತಿ ಎಲ್ಲೂ ಹೇಳಿಲ್ಲ. ಕೃಷ್ಣ ಪಕ್ಷದಲ್ಲಿ ಆಗ್ಲಿ ಶುಕ್ಲ ಪಕ್ಷದಲ್ಲಾಗ್ಲಿ ಏಕಾದಶಿಗಳು ಉತ್ತಮವಾದ ಫಲವನ್ನೇ ಕೊಡುತ್ತೆ, ಸಮವಾದ ಫಲವನ್ನೇ ಕೊಡುತ್ತೆ. ಅದಕ್ಕೋಸ್ಕರ ಎರಡೂ ಏಕಾದಶಿಗಳನ್ನ ನಾವು ಪಾಲನೆಯನ್ನ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ಏಕಾದಶಿ ಮಹಿಮೆಗಳಿದೆ, ಆದ್ರೆ ಸಂಪೂರ್ಣವಾಗಿ ಹೇಳೋದಕ್ಕೆ ಸಮಯ ಇಲ್ಲ. ಆದ್ರೆ ಇಷ್ಟಂತೂ ಕೆಲವು ತುಂಬಾ ಮುಖ್ಯವಾಗಿರೋದಂತಾದ್ರೂ ಹೇಳ್ತೀನಿ ನಾನು. ಹೇಳ್ತಾ ಇದ್ದಾರೆ, ಯಾರು ಏಕಾದಶಿಯನ್ನ ಪಾಲನೆ ಮಾಡ್ತಾ ಇದ್ದಾರೆ ಅವರಿಗೆ ತೀರ್ಥಯಾತ್ರೆ ಮಾಡಿರುವಂತ ಫಲಾನು ಸಿಕ್ಬಿಡುತ್ತೆ. ಬೇರೆ ಬೇರೆ ಯಜ್ಞಗಳನ್ನ ಮಾಡಿರುವಂತದ್ದು, ಕೆಲವು ಕೆಲವು ಅಶ್ವಮೇಧ ಯಜ್ಞಗಳಾಗಿರ್ಬೋದು, ಬೇರೆ ಬೇರೆ ಹೋತ್ರಗಳು ಅಗ್ನಿಹೋತ್ರ ಯಜ್ಞಗಳಾಗಿರ್ಬೋದು, ಈ ಎಲ್ಲಾ ಯಜ್ಞಗಳ ಫಲ ಬರೀ ಏಕಾದಶಿ ಮಾಡಿರೋರ್ಗೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಆ ದಿನ ನಾವು ಆದಷ್ಟು ಕಡಿಮೆ ಅಹಿಂಸೆಯನ್ನ ಮಾಡಬಾರದು, ಆಮೇಲೆ ಹೆಚ್ಚು ಭಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ರೀತಿ ಹೇಳ್ತಾ ಇದ್ದಾರೆ, ಯಾರು ಈ ರೀತಿ ಏಕಾದಶಿಯನ್ನೆಲ್ಲ ಮಾಡ್ತಾರೆ ಅವ್ರಿಗೆ ತುಂಬಾ ಬೇಗನೆ ಅವರ ಜೀವನದಲ್ಲಿರುವಂತಹ ಪಾಪದ ರಾಶಿ, ಪರ್ವತದಷ್ಟು ರಾಶಿ ಇದೆಯಲ್ಲ ಅದೆಲ್ಲವೂ ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ. ಆಮೇಲೆ ಅರ್ಜುನ ಒಂದು ತುಂಬಾ ಮುಖ್ಯವಾದಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಅರ್ಜುನ ಕೇಳ್ತಾ ಇದ್ದಾನೆ, ನೀವು ಹೇಳ್ತಾ ಇದ್ದೀರಿ ಎಷ್ಟೊಂದು 1000 ವೈದಿಕ ಯಜ್ಞಗಳನ್ನು ಮಾಡೋದು ಒಂದೇ, ಏಕಾದಶಿ ಒಂದು ದಿನ ಉಪವಾಸ ಮಾಡೋದು ಒಂದೇ, ಹೇಗೆ ಇದು ಸಾಧ್ಯ? ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಯಜ್ಞಗಳನ್ನ ಮಾಡೋದಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಎಷ್ಟೊಂದು ಸಾಮಗ್ರಿಗಳನ್ನ ತಗೊಂಡ್ಬರ್ಬೇಕು. ಇದನ್ನೆಲ್ಲವನ್ನು ಬರೀ ಏಕಾದಶಿ ಒಂದು ದಿನ ಉಪವಾಸದಿಂದ ಆಗೋಗ್ಬಿಡುತ್ತೆ. ಹೇಗೆ ಏಕಾದಶಿಗೆ ಇಷ್ಟೊಂದು ಮಹತ್ವ ಬಂತು? ಇದರ ಹಿಂದೆ ಇರುವಂತಹ ಇತಿಹಾಸ ಏನು, ಇದರ ಮಹಿಮೆ ಏನು? ದಯವಿಟ್ಟು ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿ ಅಂತ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಆಗ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾನೆ. ಆಗ ಭಗವಂತ ಹೇಳ್ತಾ ಇದ್ದಾನೆ, ಏಕಾದಶಿ ಎಲ್ಲಾ ದಿನಗಳಿಂದ ತುಂಬಾ ಪವಿತ್ರವಾಗಿರುವಂತಹ ದಿನ. ಸತ್ಯಯುಗದಲ್ಲಿ ಒಂದು ತುಂಬಾ ಭಯಾನಕವಾದಂತಹ ರಾಕ್ಷಸ ಇದ್ದ. ಆ ರಾಕ್ಷಸನ ಹೆಸರು ಮುರಾ ರಾಕ್ಷಸ ಅಂತ ಹೇಳಿ. ನಾವು ಎಷ್ಟೋ ಬಾರಿ ಭಗವಂತನ ಹೆಸರು ಕೇಳಿರ್ಬೋದು, ಮುರಾರಿ ಅಂತ, ಶ್ರೀಕೃಷ್ಣ ಮುರಾರಿ ಅಂತ ಹೇಳಿ. ಮುರಾರಿ ಅಂತ ಹೆಸರು ಬಂತು ಯಾಕೆ ಅಂತಾರೆ, ಕೃಷ್ಣ ಮುರಾ ರಾಕ್ಷಸನನ್ನ ಕೊಂದಿದ್ದು. ಆ ಮುರಾ ರಾಕ್ಷಸ ಸತ್ಯಯುಗದಲ್ಲಿದ್ದ ಅವನು ತುಂಬಾ ಯಾವಾಗ್ಲೂ ಕೋಪಿಷ್ಠನಾಗಿರ್ತಾ ಇದ್ದ.
ಎಲ್ಲಾ ದೇವತೆಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದ. ಇಂದ್ರ ರಾಜ, ಎಲ್ಲಾ ದೇವಾದಿ ದೇವಗಳ ದೇವೇಂದ್ರ ರಾಜನಿಗೂ ಅವನು ಸೋಲಿಸ್ಬಿಟ್ಟಿದ್ದ. ಎಲ್ಲಾ ದೇವತೆಗಳನ್ನ ಅವನ ಕಪಿಮುಷ್ಟದಲ್ಲಿ ಇಟ್ಕೊಂಡಿದ್ದ. ವಸುಗಳು, ಬ್ರಹ್ಮ, ವಾಯು, ಅಗ್ನಿ ಇವರೆಲ್ಲರನ್ನೂ ಅವನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಈ ರೀತಿಯಾಗಿ ಎಲ್ಲಾ ದೇವತೆಗಳಿಗೆ ಅವನು ತುಂಬಾ ನರಳಾಟವನ್ನ ಕೊಡ್ತಾ ಇರುವಾಗ ಎಲ್ಲಾ ದೇವತೆಗಳಿಗೆ ತುಂಬಾ ಬೇಜಾರಾಗೋಯ್ತು. ಅವರೆಲ್ಲರೂ ಶಿವನ ಹತ್ರ ಹೋಗ್ತಾರೆ. ಸಾಮಾನ್ಯವಾಗಿ ನಾವು ನೋಡಿ, ನಾವು ನಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳು ಬಂದಾಗ ನಾವೆಲ್ಲಿಗೆ ಹೋಗ್ತೀವಿ? ನಾವು ಹೋಗ್ತೀವಿ ಬೇರೆ ಬೇರೆ ದೇವತೆಗಳಿಗೆ ಪೂಜೆ ಮಾಡಿಸೋದಕ್ಕೆ, ನವಗ್ರಹ ಶಾಂತಿ ಮಾಡಿಸೋದಕ್ಕೆ, ಬೇರೆ ರಾಹು ಶಾಂತಿ ಮಾಡಿಸೋದಕ್ಕೆ, ಈ ರೀತಿ ಶಾಂತಿ ಮಾಡಿಸೋ ಬೇರೆ ಬೇರೆ ಗ್ರಹಗಳ ಅಧಿದೇವತೆಗಳು ಅವರ ಮೊರೆಯನ್ನ ಹೋಗ್ತೀವಿ ನಾವು. ನಮಗ ಅನ್ಸುತ್ತೆ ನಮಗ ಜೀವನದಲ್ಲಿ ಏನಾದ್ರು ತೊಂದರೆ ಬಂದ್ರೆ ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಅವರು ನಮ್ಮ ಜೀವನದಲ್ಲಿ ತೊಂದರೆಗಳನ್ನ ತೆಗೆದುಹಾಕ್ತಾರೆ. ಆದ್ರೆ ನಾವು ಶಾಸ್ತ್ರಗಳನ್ನ ಓದಿದಾಗ ನಮಗ್ ಗೊತ್ತಾಗುತ್ತೆ ಆ ದೇವತೆಗಳಿಗೂ ತೊಂದರೆ ಬಂದ್ಬಿಡುತ್ತೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಯಾರು ದುಃಖಗಳಿಂದ ಮೇಲಿಲ್ಲ. ದೇವತೆಗಳು, ಸ್ವರ್ಗದಲ್ಲಿರುವಂತ ದೇವತೆಗಳಿಗೂ ತೊಂದರೆ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಮುಕ್ತಾತ್ಮರಲ್ಲ, ಅವರು ಜೀವಿಗಳೇ, ಆದ್ರೆ ಹೆಚ್ಚು ಪುಣ್ಯವನ್ನ ಗಳಿಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಭಗವಂತನ ಅನುಗ್ರಹದಿಂದ ಒಂದು ವಿಶೇಷವಾದಂತಹ ಪದವಿ ಇದೆ ಈ ಸಂಪೂರ್ಣ ಜಗತ್ತನ್ನ ನಿರ್ವಹಣೆ ಮಾಡೋದಕ್ಕೆ, ಆಡಳಿತವನ್ನ ಮಾಡೋದಕ್ಕಾಗಿ. ಆದ್ರೆ ಇವರು ಜೀವಿಗಳೇ, ಇವ್ರಿಗೆ ಕಷ್ಟ ಬಂದಾಗ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವರು ಪ್ರಥಮ ಬಾರಿ ಹೋಗ್ತಾರೆ ಬ್ರಹ್ಮದೇವರ ಹತ್ರ. ಆದ್ರೆ ಬ್ರಹ್ಮದೇವರಿಗೂ ಕೆಲವು ಸಲ ಅನ್ಸುತ್ತೆ, ಸಾಮಾನ್ಯವಾಗಿ ಅವರು ಬಂದಂತಹ ದೇವತೆಗಳಿಗೆ ಏನಾದ್ರು ತೊಂದರೆ ಬಂದಿರುತ್ತೆ ಅದನ್ನೆಲ್ಲ ಅವರು ತುಂಬಾ ಸಮಾಧಾನವನ್ನ ಕೊಡ್ತಾರೆ, ಅದಕ್ಕೆ ಒಂದು ಉಪಾಯವನ್ನ ಕೊಡ್ತಾರೆ. ಆದ್ರೆ ಕೆಲವು ಸಲ ಬ್ರಹ್ಮದೇವ್ರಿಗೂ ಉಪಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬ್ರಹ್ಮದೇವ್ರು ಹೇಳ್ತಾರೆ, ನೀವೀಗ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಹೋಗಿ ನೀವು ಮೊರೆ ಹೊಕ್ಕಿ ಅವರು ನಿಮಗೆ ಸೂಕ್ತವಾದಂತಹ ಒಂದು ಉತ್ತರವನ್ನ ಕೊಡ್ತಾರೆ ಅಂತ. ಕೆಲವು ಸಲ ಶಿವನಿಗೂ ಈ ರೀತಿಯ ಫಲ ಸಿಕ್ಕಿಲ್ಲ, ಉಪಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀವೀಗ ನೇರ ಶ್ವೇತ ದ್ವೀಪಕ್ಕೆ ಹೋಗಿ ಅಲ್ಲಿ ಅನಂತ ಶೇಷನ ಮೇಲೆ ವಿಷ್ಣು ಮಲ್ಕೊಂಡಿದ್ದಾರೆ, ಅವ್ರಿಗೆ ನೀವು ಹೋಗಿ ಪ್ರಾರ್ಥನೆ ಮಾಡಿ, ಅವರು ನಿಮಗೆ ಇದಕ್ಕೆ ಪರಿಹಾರವನ್ನ ಮಾಡ್ತಾರೆ ಅಂತ ಹೇಳಿ. ಇದೇ ರೀತಿ ಈಗ ಎಲ್ಲಾ ಇಂದ್ರಾದಿ ದೇವತೆಗಳೆಲ್ಲರೂ ಹೋಗ್ತಾರೆ ಶಿವನ ಹತ್ರ. ಶಿವ ಹೇಳ್ತಾ ಇದ್ದಾರೆ, ನೀವೀಗ ದಯವಿಟ್ಟು ಆ ವಿಷ್ಣುವಿನ ಗರುಡ ಅಂತ ವಾಹನ ಇಟ್ಕೊಂಡಿರುವಂತಹ ಶಿವನ ಹತ್ರ ಹೋಗಿ, ಅವನು ಜಗನ್ನಾಥ, ಸಂಪೂರ್ಣ ಜಗತ್ನ ಅಖಿಲ ಬ್ರಹ್ಮಾಂಡ ಕೋಟಿ ನಾಯಕನಾಗಿರುವಂತಹ ಜಗನ್ನಾಥನ ಹತ್ರ ಹೋಗಿ ಅವನು ಸಂಪೂರ್ಣ ಎಲ್ಲಾ ಜೀವಿಗಳಿಗೆ, ಸಂಪೂರ್ಣ ಬ್ರಹ್ಮಾಂಡಗಳಿಗೆ ಅವನ ಆಶ್ರಯವನ್ನ ಕೊಡ್ತಾ ಇದ್ದಾನೆ. ಯಾರು ಅವನ ಮೊರೆಯನ್ನ ಹೋಗ್ತಾರೆ ಅವನ ಭಕ್ತಾದಿಗಳಿಗೆ ಅವರು ಸಂಪೂರ್ಣವಾಗಿ ಆಶ್ರಯವನ್ನ ಕೊಡ್ತಾರೆ. ಅದಕ್ಕೋಸ್ಕರ ಭಗವಂತನಿಗೆ ಭಕ್ತ ವತ್ಸಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ದಯವಿಟ್ಟು ಅವನ ಹತ್ರ ಹೋಗಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆಗ ಎಲ್ಲಾ ದೇವತೆಗಳು ಅಲ್ಲಿಗೆ ಹೋದಾಗ ಇಂದ್ರದೇವರು ಭಗವಂತನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರು ಹೇಳ್ತಾರೆ, ಸಂಪೂರ್ಣ ಜಗತ್ತನ್ನ ನೀವು ನೋಡ್ಕೊಳ್ತಾ ಇದ್ದೀರಿ, ನೀವು ಸಂಪೂರ್ಣ ಜಗತ್ತಿನ ಆಶ್ರಯದಾತರಾಗಿದ್ದೀರಿ, ನೀವು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ನೀವು ಎಲ್ಲಾ ಕಾರ್ಯಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಅಷ್ಟು ಶಕ್ತಿ ಇದೆ. ಆಮೇಲೆ ಯಾರಿಗೆ ಜಗತ್ತಿನಲ್ಲಿ ಏನು ಆಗೋದಿಲ್ಲ ಅಂತ ಕಾರ್ಯಗಳನ್ನು ನೀವು ಮಾಡ್ತೀರಿ. ಅನ್ಯಥಾ ಕರ್ತುಂ ಅಂದ್ರೆ ಬೇರೆ ರೀತಿನಲ್ಲೂ ಕೆಲವ್ರಿಗೆ ಹೇಳ್ತಾರೆ ಈ ಜಗತ್ತಿನಲ್ಲಿ ಈ ರೀತಿ ಆಗೋದು ಇಂಪಾಸಿಬಲ್ ಅಂತ, ಆ ರೀತಿ ಕಾರ್ಯಗಳನ್ನು ಭಗವಂತ ಮಾಡಿ ತೋರಿಸ್ತಾರೆ. ಅದಕ್ಕೋಸ್ಕರ ಭಗವಂತ ಸೃಷ್ಟಿ, ಲಯ ಮತ್ತು ಸ್ಥಿತಿ ಎಲ್ಲವನ್ನು ಭಗವಂತ ನೋಡ್ಕೊಳ್ತಾ ಇದ್ದಾರೆ. ನೀವೇ ಜಗತ್ತಿನ ತಂದೆ ತಾಯಿ ಎಲ್ಲವನ್ನೂ ನೀವೇ. ಅದಕ್ಕೋಸ್ಕರ ದಯವಿಟ್ಟು ಈಗ ನಮ್ಮನ್ನ ನೀವು ರಕ್ಷಣೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಭಗವಂತ, ನಾವು ತುಂಬಾ ಆರ್ತದಿಂದ ನಾವು ನರಳಾಡ್ತಾ ಇದ್ದೀವಿ, ಈ ರಾಕ್ಷಸ ನಮ್ಮನ್ನ ಬಂದು ಕಾಡ್ತಾ ಇದ್ದಾನೆ, ನಮ್ಮ ಮನೆಯನ್ನ ನಮ್ಮ ಸಂಪತ್ತನ್ನ ಎಲ್ಲವನ್ನ ಅವನು ನಮ್ಮಿಂದ ದೋಚ್ಕೊಂಡ್ಬಿಟ್ಟಿದ್ದಾನೆ, ಆಮೇಲೆ ನಮ್ಮನ್ನ ಸ್ವರ್ಗದಿಂದಾನೇ ಕಳಿಸ್ಬಿಟ್ಟಿದ್ದಾನೆ, ನಮಗೆ ಅಲ್ಲಿಂದ ಓಡಿಸ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಈಗ ಭೂಲೋಕದಲ್ಲಿ ನರಳಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಈ ರೀತಿ ನಾವು ತುಂಬಾ ದುಃಖದ ತಾಪದಿಂದ ನಾವು ನರಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ಒಂದು ಉಪಾಯವನ್ನ ಕೊಡಿ ಅಂತ ಹೇಳಿ ಭಗವಂತನಿಗೆ ಕೇಳಿದಾಗ ವಿಷ್ಣು ಇದನ್ನ ಕೇಳಿದ ತಕ್ಷಣ ತುಂಬಾ ಕೋಪಗೊಳ್ತಾರೆ. ತುಂಬಾ ಕೋಪಗೊಂಡು ಹೇಳ್ತಾ ಇದ್ದಾನೆ, ಯಾವ ರಾಕ್ಷಸ ಅವನು ಇಷ್ಟೊಂದು ಪ್ರಬಲಶಾಲಿಯಾಗಿದ್ದಾನೆ, ಇಷ್ಟೊಂದು ಶಕ್ತಿಶಾಲಿ, ಅವನ ಇತಿಹಾಸ ಏನು ಅಂತ ಹೇಳಿ ಭಗವಂತ ಕೇಳ್ತಾರೆ. ಅವನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂದಿದೆ? ನಿಮ್ಮಂತ ದೇವತೆಗಳನ್ನೇ ಅವನು ತೊಂದರೆ ಕೊಡ್ತಾ ಇದ್ದಾನೆ, ನಿಮ್ಮ ಸ್ವತ್ತುಗಳನ್ನ ಸಂಪತ್ತನ್ನೆಲ್ಲ ಅವನು ದೋಚ್ಕೊಂಡ್ಬಿಟ್ಟಿದ್ದಾನೆ. ಅವನ ಹೆಸರು ಏನು? ಅವನೆಲ್ಲಿರ್ತಾನೆ? ಅವನ ಆಶ್ರಯ ಯಾರು?
ಇಂದ್ರ ಸಂಪೂರ್ಣವಾಗಿ ನನಗೆ ತಿಳಿಸು ಅಂತ ಹೇಳಿ ಭಗವಂತ ಕೇಳಿದಾಗ ಈಗ ಇಂದ್ರದೇವರು ಹೇಳ್ತಾ ಇದ್ದಾರೆ, ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂತಹ ಇವನ ತಂದೆ ಹೆಸರು ನಾಡಿ ಜಂಘ ಅಂತ ಹೇಳಿ. ಅವನು ತುಂಬಾ ಭಯಂಕರವನಾಗಿದ್ದವನು. ಅವನು ಸಂಪೂರ್ಣ ದೇವತೆಗಳನ್ನ ನಾಶ ಮಾಡೋದಕ್ಕೋಸ್ಕರ ಅವನ ಯೋಚನೆ ಇತ್ತು. ಅದಕ್ಕೋಸ್ಕರ ಇವನು ಈ ರೀತಿಯ ಒಂದು ರಾಕ್ಷಸನ ಅವನು ಸೃಷ್ಟಿ ಮಾಡಿದ್ದಾನೆ, ಜೀವವನ್ನ ಕೊಟ್ಟಿದ್ದಾನೆ. ಈ ರಾಕ್ಷಸನ ನಗರ ಚಂದ್ರಾವತಿ ಅಂತ ಹೇಳಿ. ಅಲ್ಲಿಂದ ಇವನು ಸಂಪೂರ್ಣ ಜಗತ್ತನ್ನೇ, ಸಂಪೂರ್ಣ ಬ್ರಹ್ಮಾಂಡವನ್ನೇ ಅವನು ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ದೇವತೆಗಳನ್ನ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅದಾದ್ಮೇಲೆ ಅವನು ಈಗ ಇಂದ್ರನ ಕೆಲಸವನ್ನ ಅವನೇ ಮಾಡ್ತಾ ಇದ್ದಾನೆ. ಅಗ್ನಿ, ಯಮ, ವಾಯು, ಆಮೇಲೆ ಸೋಮ, ನೈಋತಿ, ವರುಣ, ಈ ರೀತಿ ಎಲ್ಲರೂ ಅವನ ಹಿಡಿತದಲ್ಲಿದ್ದಾರೆ. ಅವನು ಸೂರ್ಯನ ಕೆಲಸವನ್ನ ಅವನು ತಗೊಂಡ್ಬಿಟ್ಟು ಸಂಪೂರ್ಣ ಜಗತ್ತನ್ನೇ ಅವನಿಗೆ ಬೆಳಗಿಸ್ತಾ ಇದ್ದಾನೆ. ದಯವಿಟ್ಟು ಈ ರಾಕ್ಷಸನ ನೀವು ಕೊಂದಾಕ್ಬಿಡಿ ಅಂತ ಕೇಳಿದಾಗ ಭಗವಂತ ಹೇಳ್ತಾರೆ, ನಾನು ನನ್ನ ಸ್ವಯಂ ಶಕ್ತಿಯಿಂದ ಈ ರಾಕ್ಷಸನ್ನ ನಾನು ಕೊಂದಾಕ್ತೀನಿ ಅಂತ ಹೇಳಿ ಭಗವಂತ ಎಲ್ಲಾ ದೇವತೆಗಳನ್ನ ಕರ್ಕೊಂಡು ಆ ರಾಕ್ಷಸನ ಕೊಲ್ಲೋದಕ್ಕೆ ಅವನು ಹೋಗ್ತಾರೆ. ಈ ರೀತಿ ಹೋದಾಗ ಭಗವಂತನಿಗೆ ಹೆಸರು ಏನು ಅಂತ ಹೇಳಿದ್ರೆ ಋಷಿಕೇಶ. ಋಷಿಕೇಶ ಅಂತ ಹೇಳಿದ್ರೆ ಎಲ್ಲಾ ಇಂದ್ರಿಯಗಳ ನಾಯಕ. ಆ ಭಗವಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಇಂದ್ರಿಯಗಳನ್ನ ನೋಡಿ, ನಮ್ಮ ಎಲ್ಲ ಇಂದ್ರಿಯಗಳಿದೆಯಲ್ಲ, ಆ ಎಲ್ಲಾ ಇಂದ್ರಿಯಗಳು ಭಗವಂತನ ಅಧೀನದಲ್ಲಿಯೇ ಇದೆ. ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಇಲ್ಲ ಇಲ್ಲ ನನ್ನ ಅಧೀನದಲ್ಲಿದೆ ನೋಡಿ, ನಾವು ಕಣ್ಣು ಮುಚ್ಚಿದ್ರೆ ನಾನು ಕಣ್ಣು ಮುಚ್ತಾ ಇದೆ, ನಾನು ಕೈ ಮೇಲ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು ಅಂತ. ಆದ್ರೆ ನೋಡಿ, ಕೆಲಸ ಎಲ್ಲ ಪ್ಯಾರಾಲಿಸಿಸ್ ಆದಾಗ ನಾವು ಎತ್ತಬೇಕು, ಕೈ ಎತ್ತು ಅಂತ ಹೇಳಿದ್ರು ಆಗೋದಿಕ್ಕಾಗೋದಿಲ್ಲ, ಕಣ್ಣು ಮುಚ್ಚಬೇಕು ಅಂತ ಹೇಳಿದ್ರೆ ಕೆಲಸ ಮುಚ್ಚೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಇಂದ್ರಿಯಗಳ ಹಿಂದೆ ದೇವತೆಗಳಿದ್ದಾರೆ. ಆ ಎಲ್ಲಾ ದೇವತೆಗಳ ಅವರು ಯಾರ ಅಧೀನದಲ್ಲಿದ್ದಾರೆ? ಅವರು ಭಗವಂತನ ಅಧೀನದಲ್ಲಿದ್ದಾರೆ. ಅದಕ್ಕೋಸ್ಕರ ಭಗವಂತನ ಮೂಲ ಹೆಸರು ಅಂತ ಹೇಳಿದ್ರೆ ಋಷಿಕೇಶ ಅಂತ ಹೇಳಿ. ಆ ಋಷಿಕೇಶ ಏನ್ ಮಾಡ್ದ, ಎಲ್ಲಾ ಬೇರೆ ಬೇರೆ ಆಯುಧಗಳಿಂದ ಈ ಮುರಾ ರಾಕ್ಷಸನ ಹತ್ರ ಅವನು ಕೊಲ್ಲೋದಿಕ್ಕೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ತುಂಬಾ ಭಯಂಕರವಾದಂತಹ ಒಂದು ಯುದ್ಧ ನಡೀತು. ಈ ರಾಕ್ಷಸ ಮುರಾ, ಅವನ ಪಾರ್ಟಿ ಮತ್ತು ಭಗವಂತ ದೇವತೆಗಳ ಪಾರ್ಟಿ, ಎರಡು ಟೀಮ್ಸ್ ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ ಏನಾಯ್ತು, ಈ ರೀತಿ ಯುದ್ಧ ಎಷ್ಟೊಂದು 1000 ವರ್ಷಗಳ ತನಕ ನಡೀತು. 1000 ವರ್ಷಗಳನ್ನ ನಡೆದು ಭಗವಂತನು ಈ ಸಂಪೂರ್ಣ ಮುರಾ ರಾಕ್ಷಸನ್ನ ಸಂಪೂರ್ಣ ಕೊಂದಾಕೋದಕ್ಕಾಗಿಲ್ಲ. ನೋಡಿ, ಭಗವಂತನಿಗೆ ಕೊಂದ ಹಾಕೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದು ಭಗವಂತನ ಶಕ್ತಿಗೆ ಮೀರಿದೆ ಅಂತ ಹೇಳಿನಲ್ಲ, ಎಲ್ಲವೂ ಭಗವಂತನ ಲೀಲೆ. ನೋಡಿ, ಈಗ ಮುಂದೆ ಈ ಮುರಾ ರಾಕ್ಷಸನ ಹತ್ಯೆನು ಹೇಗಾಗುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಈ ವಿಷಯದ ಬಗ್ಗೆ ಚರ್ಚೆ. ಆದ್ರೆ ಭಗವಂತನಿಗೂ ಒಂದು ಲೀಲೆಯನ್ನ ಮಾಡ್ತಾ ಇದ್ರು. ಈ ಭಗವಂತನಿಗೂ ಅನ್ನಿಸ್ತಾ ಇತ್ತು, ನಾನು ಒಂದು ವಿಶೇಷವಾದಂತ ಲೀಲೆಯನ್ನ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಭಗವಂತ ಒಂದು ಲೀಲೆಯನ್ನ ಅಲ್ಲಿ ಪ್ರಕಟ ಮಾಡಿದ್ರು. ನನಗೀಗ ತುಂಬಾ ಸುಸ್ತಾಗೋಗಿದೆ, ನಾನು ಈ ರಾಕ್ಷಸನ್ನ ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಭಗವಂತ ಏನ್ ಮಾಡ್ತಾರೆ, ಅಲ್ಲಿಂದ ಆ ಅರ್ಧಮರ್ಧನೆ ಆ ಯುದ್ಧವನ್ನ ಮುಗಿಸಿ ಅವ್ರು ಭಗವಂತ ಹೋಗ್ತಾರೆ ಹೇಮವತಿ ಅನ್ನುವಂತಹ ಒಂದು ಗುಹೆಗೆ. ಆ ಹೇಮವತಿ ಗುಹೆಗೆ ಹೋಗ್ಬಿಟ್ಟು ಅಲ್ಲಿ ತುಂಬಾ ಅವರು ಸ್ವಲ್ಪ ನಿದ್ದೆ ಮಾಡ್ಬಿಡ್ತಾರೆ. ಅಲ್ಲಿ ಬದ್ರಿಕಾಶ್ರಮದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಈ ಹಿಮವತಿ ಅಲ್ಲಿ ಗುಹೆಯಲ್ಲಿ ಅವರು ನಿದ್ದೆ ಮಾಡ್ತಾ ಇರುವಾಗ ಈ ರಾಕ್ಷಸನು ಬರ್ತಾನೆ, ಹಿಂದೆ 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 ಹಿಂಬಾಲಿಸ್ಕೊಂಡು ಬರ್ತಾನೆ. ಭಗವಂತ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಅವನು ಈಗ ಹೇಡಿ ಆಗೋಗ್ಬಿಟ್ಟಿದ್ದಾನೆ, ನಾನು ಅವನನ್ನ ಹೋಗಿ ಕೊಂದು ಹಾಕ್ತೀನಿ ಅಂತ ಹೇಳಿ ಇವನು ಬರ್ತಾ ಇದ್ದಾನೆ. ಈ ರೀತಿ ಅವನು ಹೋಗ್ತಾ ಇರುವಾಗ ಭಗವಂತ ಅಲ್ಲಿ ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ಭಗವಂತ ಮಲ್ಕೊಂಡಿರುವಾಗ ಅವ್ರು ನಿದ್ದೆ ಮಾಡ್ತಾ ಇರುವಾಗ ಈ ರಾಕ್ಷಸ ಬರ್ತಾನೆ. ರಾಕ್ಷಸ ಬಂದಿದ ತಕ್ಷಣ ಭಗವಂತನ ಶರೀರದಿಂದ ಒಂದು ಅದ್ಭುತವಾದಂತಹ ದೈವಿ ಶಕ್ತಿ ಅಲ್ಲಿ ಪ್ರಕಟ ಆಗತ್ತೆ. ಒಬ್ಬ ದೇವಿ ಅಲ್ಲಿ ಸೃಷ್ಟಿ ಆಗ್ತಾಳೆ. ಆ ದೇವಿ ಎಷ್ಟು ಪ್ರಜ್ವಲಿಸ್ತಾ ಇರ್ತಾಳೆ ಅಂತ ಹೇಳಿದ್ರೆ, ಸಂಪೂರ್ಣ ಗುಹೆ ಅಲ್ಲಿ ಆ ಬೆಳಕಿನಿಂದ ಅಲ್ಲಿ ಎಲ್ಲವೂ ಪ್ರಕಾಶ ಆಗೋಗ್ಬಿಡತ್ತೆ. ಅವಳ ಕೈಯಲ್ಲಿ ಎಷ್ಟೊಂದು ಆಯುಧಗಳಿರುತ್ತೆ. ಅವಳು ಏನ್ ಮಾಡ್ತಾಳೆ, ತುಂಬಾ ಶಕ್ತಿಶಾಲಿಯಾಗಿರ್ತಾಳೆ. ಎಲ್ಲಾ ರೀತಿಯ ದೈವಿಕ ಅಲೌಕಿಕ ಆಯುಧಗಳು ಅವಳಲ್ಲಿರುತ್ತೆ. ಅವಳು ಈ ಮುರಾ ರಾಕ್ಷಸನ ಜೊತೆ ಯುದ್ಧವನ್ನ ಮಾಡ್ತಾಳೆ. ಈ ರಾಕ್ಷಸನಿಗೂ ಸ್ವಲ್ಪ ಅಚ್ಚರಿ ಆಗೋಗ್ಬಿಡತ್ತೆ, ಈ ರೀತಿ ಒಬ್ಬ ಸ್ತ್ರೀ ಇಷ್ಟೊಂದು ಶಕ್ತಿ ಅವಳಲ್ಲಿ ಹೇಗ್ ಬಂತು ಅಂತ ಹೇಳಿ. ಆದ್ರೂ ಇಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಕೊನೆಗೆ ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಮುರಾ ರಾಕ್ಷಸನ ರಥವನ್ನೇ ಅವಳು ಧ್ವಂಸ ಮಾಡ್ಬಿಡ್ತಾಳೆ.
ಧ್ವಂಸ ಮಾಡಿದ ತಕ್ಷಣ ಆ ಮುರ ರಾಕ್ಷಸನಿಗೆ ತುಂಬಾ ಕೋಪ ಬಂದು ಕೈಯಿಂದ ಯುದ್ಧ ಮಾಡೋದಕ್ಕೆ ಅವನು ಬರ್ತಾನೆ. ಆಗ ಅವನು ಬರ್ತಾ ಇರೋದನ್ನ ನೋಡಿದ ತಕ್ಷಣ ಈಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಬಾಣದಿಂದ ಅವನ ತಲೆಯನ್ನ ಕತ್ತರಿಸಾಕ್ಬಿಡ್ತಾಳೆ. ಕತ್ತರಿಸಾಕಿದ ತಕ್ಷಣ ಅವನು ಅಲ್ಲೇ ಸತ್ತು ಬಿದ್ದು ಬಿಡ್ತಾನೆ. ಅವನು ಯಮಲೋಕಕ್ಕೆ ಹೋಗ್ಬಿಡ್ತಾನೆ. ಈ ರೀತಿ ಅಲ್ಲಿ ಆ ಕ್ಷಣದಲ್ಲಿ ತಕ್ಷಣ ಭಗವಂತನಿಗೆ ಎಚ್ಚರಿಕೆ ಆಗುತ್ತೆ. ಭಗವಂತ ಎಚ್ಚರಿ ನೋಡ್ತಾರೆ, ಮುರ ರಾಕ್ಷಸ ಸತ್ತು ಬಿದ್ದಿದ್ದಾನೆ. ಆಮೇಲೆ ಇಲ್ಲಿ ಒಬ್ಬ ಅದ್ಭುತವಾದಂತಹ ದೇವಿ ನಿಂತಿದ್ದಾಳೆ. ಯಾರು ಈ ರಾಕ್ಷಸನ್ನ ಕೊಂದಿದ್ದು ಅಂತ ಹೇಳಿ ಈಕೆಗೆ ಕೇಳಿದಾಗ ಭಗವಂತ ಈ ರೀತಿ ಪ್ರಶ್ನೆಯನ್ನ ಮಾಡಿದಾಗ, ನೀನು ಇಷ್ಟೊಂದು ಶಕ್ತಿ ನಿನಗೆ ಹೇಗ್ ಬಂತು? ನೀನ್ ಯಾರು? ಸಾಕ್ಷಾತ್ ದೇವೇಂದ್ರ ರಾಜ, ಎಷ್ಟೊಂದು ದೇವತೆಗಳೆಲ್ಲರೂ ಸೇರಿ ನಾನು ಸ್ವಯಂ ಯುದ್ಧ ಮಾಡೋದಕ್ಕೆ, ನಾನು ಇವನ್ನ ಸಂಪೂರ್ಣವಾಗಿ ಕೊಲ್ಲೋದಕ್ಕಾಗಿಲ್ಲ. ನೀನು ಯಾರು? ದಯವಿಟ್ಟು ನಿನ್ನ ಗುರುತು ಏನು ಅಂತ ಹೇಳು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನೋಡಿ ಇದು ತುಂಬಾ ಅದ್ಭುತವಾಗಿರೋದು. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಭಗವಂತನಿಗೂ ಕೊಲ್ಲೋದಕ್ಕಾಗಿಲ್ಲ ಅಂತ. ಆದ್ರೆ ಯಾರು ಇವಳು ಅಂತ ಹೇಳಿದ್ರೆ, ನೋಡಿ ಇವಳು ಹೇಳ್ತಾಳೆ, ನಾನು ಸ್ವಯಂ ನಿಮ್ಮ ದಿವ್ಯ ಶರೀರದಿಂದ ಬಂದಿದ್ದೀನಿ. ನೀವು ನಿದ್ದೆ ಮಾಡ್ತಾ ಇರುವಾಗ ನಾನು ನಿಮ್ಮ ಶರೀರದಿಂದ ಪ್ರತ್ಯಕ್ಷಳಾಗಿದ್ದು ಈ ಸಂಪೂರ್ಣ ಜಗತ್ತನ್ನ ಈ ದುಷ್ಟ ರಾಕ್ಷಸನಿಂದ ಅವನು ಕೊಡ್ತಾ ಇರುವಂತ ತಾಪತ್ರಯಗಳಿಂದ ದೂರ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು. ಈ ರೀತಿಯ ರಾಕ್ಷಸನ್ನ ಕೊಂದು ಹಾಕೋದಕ್ಕಾಗಿ ಮತ್ತು ಎಲ್ಲಾ ದೇವತೆಗಳಿಗೆ ರಕ್ಷಣೆಯನ್ನ ಕೊಡೋದಕ್ಕಾಗಿ ನಾ ಬಂದಿರೋದು. ನಾನು ನಿಮ್ಮ ಮಹಾಶಕ್ತಿ, ನಿಮ್ಮ ಆಂತರಿಕ ಶಕ್ತಿ. ನಾನು ಎಲ್ಲಾ ರಾಕ್ಷಸರಿಗೆ, ಯಾರೆಲ್ಲ ಶತ್ರುಗಳಿದ್ದಾರೆ ಅವರ ಹೃದಯದಲ್ಲಿ ಭಯವನ್ನು ತುಂಬೋದಕ್ಕಾಗಿ ಬಂದಿರೋದಂಥದ್ದು. ಸಂಪೂರ್ಣ ಜಗತ್ತಿನಲ್ಲಿರುವಂತಹ ಎಲ್ಲ ರಾಕ್ಷಸ ಪ್ರವೃತ್ತಿ ಇಟ್ಕೊಂಡಿರುವಂತಹ ಎಲ್ಲ ರಾಕ್ಷಸರನ್ನ ಧ್ವಂಸ ಮಾಡೋದಕ್ಕೋಸ್ಕರ ನಾನು ಬಂದಿರೋದು. ನಾನು ನಿಮ್ಮ ಶಕ್ತಿನೇ ಅಂತ ಹೇಳಿ ಆಕೆ ಹೇಳ್ತಾಳೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ನಿನ್ನನ್ನು ನೋಡಿ ನಾನು ತುಂಬಾ ಸಂತುಷ್ಟನಾಗಿದ್ದೀನಿ. ನೀವು ಇಷ್ಟೊಂದು ದೇವತೆಗಳಿಗೆ ರಕ್ಷಣೆಯನ್ನ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿ ಭಗವಂತ ಆಕೆಗೆ ಕೇಳ್ತಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ತುಂಬಾ ಅದ್ಭುತವಾಗಿ, ಈಗ ತುಂಬಾ ಮುಖ್ಯವಾಗಿರೋದು, ದಯವಿಟ್ಟು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಈಗ ಅವಳು ಹೇಳ್ತಾ ಇದ್ದಾಳೆ, ನನಗೆ ದಯವಿಟ್ಟು ನೀವು ವರ ಕೊಡ್ಲೇಬೇಕು ಅಂತ ಹೇಳಿ ಈ ವರವನ್ನ ಕೊಡಿ. ನಾನು ಈಗ ಹುಟ್ಟಿರುವಂಥದ್ದು ಈ 11ನೆಯ ದಿನ. ಈ 11ನೆಯ ದಿನ ಹುಟ್ಟಿರುವಂತಹ ಯಾರು ಈ ದಿನ ಯಾರು ತಪಸ್ಯವನ್ನ ಮಾಡ್ತಾರೆ, ಯಾರು ಉಪವಾಸವನ್ನ ಮಾಡ್ತಾರೆ, ಅವರಿಗೆ ವಿಶೇಷವಾದಂತ ವರವನ್ನ ನೀವು ಕೊಡಬೇಕು. ಏನು ವರ ಅಂತ ಹೇಳಿದ್ರೆ, ಅವರ ಜೀವನದಲ್ಲಿರುವಂತಹ ಪಾಪವನ್ನ ನೀವು ನಿರ್ಮೂಲನೆ ಮಾಡಬೇಕು. ಆಮೇಲೆ ಯಾರು ಈ ವ್ರತವನ್ನ ತುಂಬಾ ಗಂಭೀರವಾಗಿ ಆಚರಣೆಯನ್ನ ಮಾಡ್ತಾರೆ ಅವರಿಗೆ ನೀವು ವೈಕುಂಠ ಧಾಮವನ್ನ ನೀವು ಕೊಡಬೇಕು ಅಂತ ಹೇಳಿ ಅವಳು ಕೇಳ್ತಾರೆ. ಅದಷ್ಟೇ ಅಲ್ಲ, ಅವರಿಗೆ ನೀವು ಈ ಲೋಕದಲ್ಲಿಯೂ ಸದ್ಭಾವನೆಗಳನ್ನ ಕೊಡಬೇಕು, ಆಮೇಲೆ ಎಲ್ಲಾ ರೀತಿಯ ಸಂಪತ್ತುಗಳನ್ನ ಕೊಡಬೇಕು. ಈ ರೀತಿ ಅವಳು ಕೇಳ್ತಾಳೆ. ಈ ರೀತಿ ಭಗವಂತ ಹೇಳ್ತಾರೆ, ತಥಾಸ್ತು ಅಂತ ಹೇಳಿ ಭಗವಂತ ಹೇಳ್ತಾರೆ, ನೀವು ಕೇಳಿರುವಂತಹ ವರವನ್ನ ನಾನು ಈಗಲೇ ಅದನ್ನ ಸಂಪೂರ್ಣವನ್ನಾಗಿ ಮಾಡ್ತೀನಿ. ನನ್ನೆಲ್ಲ ಭಕ್ತರು, ಯಾರು ವಿಷ್ಣು ಭಕ್ತರು ಅಂತ ಹೇಳ್ಕೊಳ್ತಾರೆ, ಯಾರು ಕೃಷ್ಣ ಭಕ್ತರು ಅಂತ ಹೇಳ್ಕೊಳ್ತಾರೆ, ಯಾರು ಹರಿದಾಸರು ಅಂತ ಹೇಳ್ಕೊಳ್ತಾರೆ, ಅವರೆಲ್ಲರೂ ಏಕಾದಶಿಯ ದಿನವನ್ನ ಸಂಪೂರ್ಣವಾಗಿ ಪಾಲನೆಯನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ, ಯಾರು ಈ ಭಕ್ತರು ಏಕಾದಶಿಯನ್ನ ಪಾಲನೆ ಮಾಡ್ತಾರೆ ಅವರು ಸಂಪೂರ್ಣ ಜಗತ್ತಿನಲ್ಲಿ ತುಂಬಾ ಖ್ಯಾತಿಯನ್ನ ಪಡ್ಕೊಳ್ತಾರೆ. ಕೊನೆಗೆ ಅವರು ನನ್ನ ಧಾಮಕ್ಕೆ ಬಂದ್ಬಿಡ್ತಾರೆ. ಇದೆಲ್ಲವೂ ನನ್ನ ದೈವಿ ಶಕ್ತಿಯಿಂದ ಆಗುತ್ತೆ. ಅದಕ್ಕೋಸ್ಕರ ನೀನು ನನ್ನ ದೈವಿ ಶಕ್ತಿಯಿಂದ ನೀನು ಇಲ್ಲಿ ಸೃಷ್ಟಿಯಾಗಿದೆಯಾ, ಅದಕ್ಕೋಸ್ಕರ ಈ 11ನೆಯ ದಿನ ನೀನು ಪ್ರಕಟ ಆಗಿರೋದ್ರಿಂದ ನಿನ್ನನ್ನ ಏಕಾದಶಿ ಅಂತ ಹೇಳಿ ನಾಮಕರಣವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾರೆ. ಯಾರು ಈ ಏಕಾದಶಿಯ ದಿನ ಉಪವಾಸವನ್ನ ಮಾಡ್ತಾರೆ ಅವರ ಎಲ್ಲ ಪಾಪಗಳನ್ನ ನಾನು ಸ್ವಯಂ ಅದೆಲ್ಲವನ್ನು ನಿರ್ಮೂಲನೆ ಮಾಡ್ತೀನಿ ಮತ್ತು ಅವರಿಗೆ ವೈಕುಂಠ ಧಾಮವನ್ನ ನಾನು ಕೊಡ್ತೀನಿ ಅಂತ ಹೇಳಿ ಭಗವಂತ ವಿಶೇಷವಾದಂತ ವರವನ್ನ ಎಲ್ಲಾ ಏಕಾದಶಿ ಉಪಾಸಕರಿಗೆ ಭಗವಂತ ಕೊಡ್ತಾರೆ. ಭಗವಂತ ಹೇಳ್ತಾ ಇದ್ದಾರೆ, ಇದಿಷ್ಟೇ ಅಲ್ಲ, ನನಗೆ ಎಷ್ಟೊಂದು ದಿನಗಳು ತುಂಬಾ ಇಷ್ಟವಾಗಿದೆ. ತೃತೀಯ ಇರ್ಬೋದು, ಅಷ್ಟಮಿ ಇರ್ಬೋದು, ನವಮಿ ಇರ್ಬೋದು, ಚತುರ್ದಶಿ ಇರ್ಬೋದು, ಏಕಾದಶಿ ಇರ್ಬೋದು. ಆದರೆ ಏಕಾದಶಿ ಎಲ್ಲಾ ದಿನಗಳಿಂದ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏಕಾದಶಿಯ ದಿನವನ್ನ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ ಅಂತ ಹೇಳಿ ಭಗವಂತ ಹೇಳಿ ಅಲ್ಲಿಂದ ಅದೃಶ್ಯರಾಗ್ತಾರೆ. ಅದೃಶ್ಯರಾದಾಗ
ಈ ಸಂಪೂರ್ಣ ಏಕಾದಶಿ ದಿನವನ್ನ ಹೇಗ್ ಮಾಡ್ಬೇಕು ಅಂತ ಭಗವಂತ ಹೇಳ್ತಾ ಇದಾರೆ. ಯಾರು ದಿನ ರಾತ್ರಿ ಅದನ್ನ ಬಿಡದೆ ಯಾರು ಹರಿನಾಮದ ಜಪವನ್ನ ಮಾಡ್ತಾರೆ, ಅದಷ್ಟೆಲ್ಲ ಯಾರು ಹರಿ ಕಥೆಯನ್ನ ಕೇಳ್ತಾರೆ, ಹರಿ ಭಜನೆಯನ್ನ ಮಾಡ್ತಾರೆ, ಎಲ್ಲ ದುಶ್ಚಟಗಳಿಂದ ದೂರ ಇರ್ತಾರೆ, ಅಧಾರ್ಮಿಕ ಕಾರ್ಯಗಳಿಂದ ದೂರ ಇರ್ತಾರೆ, ಹೆಚ್ಚು ಭಕ್ತಿ ಕಾರ್ಯಗಳನ್ನ ಮಾಡ್ತಾರೆ, ಬೇರೆಯವರಿಗೆ ಸೇವೆಯನ್ನ ಮಾಡ್ತಾರೆ, ಭಕ್ತಿ ಸೇವೆಯನ್ನ ಮಾಡ್ತಾರೆ, ದಾನವನ್ನ ಮಾಡ್ತಾರೆ, ಇಂಥವ್ರಿಗೆಲ್ಲರಿಗೂ ಸ್ವಯಂ ಭಗವಂತನ ಧಾಮ ಸಿಗುತ್ತೆ ಅಂತ ಹೇಳಿ ಭಗವಂತ ಈ ರೀತಿ ಸಂಪೂರ್ಣ ಎಲ್ಲರಿಗೂ ಈ ರೀತಿ ಅವರು ಆಶ್ವಾಸನೆಯನ್ನ ಕೊಡ್ತಾರೆ. ನಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು, ಯಾಕೆ ಹರೇ ಕೃಷ್ಣ ಮಹಾಮಂತ್ರ ಇಲ್ಲ ಹರಿನಾಮ ಇಷ್ಟೊಂದು ಶಕ್ತಿ ಹೇಗೆ ಬರುತ್ತೆ ಅಂತ ಹೇಳಿ. ಶಾಸ್ತ್ರದಲ್ಲಿ ಒಂದು ಅದ್ಭುತವಾದಂತ ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳುತ್ತೆ, ಅಥ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈಹಿ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ನಾನು ಈ ವಿಡಿಯೋ ಮುಂಚೆ ಒಂದು ಹೇಳ್ತಾ ಇದ್ದೆ, ಭಗವಂತನ ದರ್ಶನ ಮಾಡೋದು ಹೇಗೆ ಅಂತ ಹೇಳಿ. ಭಗವಂತನ ದರ್ಶನ ಮಾಡೋದಕ್ಕೆ ನಮಗೆ ಈ ಚರ್ಮಚಕ್ಷುವಿಂದ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇವೆಲ್ಲವೂ ಭೌತಿಕವಾಗಿರುವಂಥದ್ದು, ಆದ್ರೆ ಭಗವಂತನ ಶರೀರ ದಿವ್ಯವಾಗಿದೆ. ಅದಕ್ಕೋಸ್ಕರ ನಾವು ದಿವ್ಯದ ಸ್ತರಕ್ಕೆ ಹೋಗ್ಬೇಕಾಗಿದೆ. ಆ ದಿವ್ಯದ ಸ್ತರ ಹೇಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಇದ್ರಲ್ಲಿ ಹೇಳ್ತಾ ಇದಾರೆ, ಅಥ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈಹಿ ಅಂತ ಹೇಳಿದ್ರೆ, ನಾವು ನಮ್ಮ ಇಂದ್ರಿಯಗಳಿಂದ, ಬಾಹ್ಯ ಇಂದ್ರಿಯಗಳಿಂದ ನಾವು ಭಗವಂತನ ದಿವ್ಯವಾಗಿರುವಂತಹ ನಾಮ ರೂಪ ಗುಣ ಲೀಲಾ ಇವೆಲ್ಲವನ್ನ ಗ್ರಹಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಭಗವಂತನನ್ನ ಗ್ರಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ದೈವಿ ಶಕ್ತಿ ಬರಬೇಕು. ಆ ದೈವಿ ಶಕ್ತಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತ್ಯದಃ ಹೇಳ್ತಾ ಇದ್ದಾರೆ. ಸೇವಾ ಮಾಡೋದ್ರಿಂದ, ಭಗವಂತನ ಸೇವೆ ಮಾಡೋದ್ರಿಂದ ನಮಗೆ ಆ ದೈವಿ ಶಕ್ತಿ ಬರುತ್ತೆ. ಸೇವೋನ್ಮುಖೇ ಹಿ ಜಿಹ್ವಾದೋ, ಈ ಸೇವಾ ಎಲ್ಲಿಂದ ಪ್ರಾರಂಭ ಆಗ್ಬೇಕು ಅಂದ್ರೆ ಜಿಹ್ವದಿಂದ ಪ್ರಾರಂಭ ಆಗ್ಬೇಕು. ಜಿಹ್ವದಿಂದ ಏನು ಸೇವೆ ಆಗುತ್ತೆ? ಜಿಹ್ವ ಅಂತ ಹೇಳಿದ್ರೆ ನಾಲಿಗೆಯಿಂದ ಏನು ಸೇವೆ ಆಗುತ್ತೆ? ಚೆನ್ನಾಗಿ ಊಟ ಮಾಡೋ ಸೇವೆ ಆಗುತ್ತೆ, ಆಮೇಲೆ ಚೆನ್ನಾಗಿ ಮಾತಾಡೋ ಸೇವೆ ಆಗುತ್ತೆ, ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾ ಇದಾರೆ, ನಾವು ಜಿಹ್ವದಿಂದ ಹೇಗೆ ಸೇವೆ ಮಾಡೋದು ಅಂತ ಹೇಳಿದ್ರೆ, ಯಾವಾಗಲೂ ನಾವು ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಭಗವಂತನ ಪ್ರಸಾದ ಬಿಟ್ಟು ಮತ್ತೇನು ಸ್ವೀಕಾರ ಮಾಡಬಾರದು. ಅದಕ್ಕೋಸ್ಕರ ಏನೇ ನಾವು ಮನೆಯಲ್ಲಿ ತಯಾರು ಮಾಡ್ತೀವಿ ಅದನ್ನ ಭಗವಂತನಿಗೆ ನೈವೇದ್ಯವನ್ನಾಗಿ ಇಡಬೇಕು. ಮನೆಯಲ್ಲಿ ಏನೇ ತಯಾರು ಮಾಡೋದು ಅಂತ ಹೇಳಿದ್ರೆ ಅದೆಲ್ಲವೂ ಸಾತ್ವಿಕವಾಗಿರ್ಬೇಕು. ಆಮೇಲೆ ಅದು ವೆಜಿಟೇರಿಯನ್ ಫುಡ್ ಮತ್ತು ಅದು ಸಾತ್ವಿಕವಾಗಿರ್ಬೇಕು. ಅದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದು ಪ್ರಸಾದವಾಗುತ್ತೆ. ಅದಷ್ಟೇ ಅಲ್ಲ, ಆಮೇಲೆ ನಾವು ನಾಲಿಗೆಯಿಂದ ಮತ್ತೊಂದು ಸಾಮಾನ್ಯವಾಗಿ ನಾವು ಹೆಚ್ಚು ಮಾತಾಡ್ತೀವಿ. ಆ ಮಾತಾಡೋದನ್ನ ಹೇಗ್ ಪರಿವರ್ತನೆ ಮಾಡಬೇಕು ಭಗವಂತನ ಸೇವೆಯಲ್ಲಿ ಅಂತ ಹೇಳಿದ್ರೆ, ಹರಿನಾಮದ ಜಪವನ್ನ ಮಾಡುವುದರ ಮೂಲಕ, ಆಮೇಲೆ ಹರಿಕಥೆಯನ್ನ ಹೇಳೋದ್ರ ಮೂಲಕ ಮತ್ತೆ ಕೇಳುವುದರ ಮೂಲಕ, ಈ ರೀತಿ ನಾವು ನಮ್ಮ ನಾಲಿಗೆಯನ್ನ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ? ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಎಲ್ಲಿ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದ್ರೆ, ಸ್ವಯಮೇವ ಸ್ಫುರತ್ಯದಃ, ಸ್ವಯಂ ಭಗವಂತನ ಸ್ಫೂರ್ತಿ ಆಗ್ಬಿಡುತ್ತೆ ನಮ್ಮ ಹೃದಯದಲ್ಲಿ. ಈ ರೀತಿ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯ ದಿನ ನಾವು ಹೆಚ್ಚು ಭಗವಂತನ ಸ್ಮರಣೆಯನ್ನ ಮಾಡೋಣ, ಭಗವಂತನ ಕಥೆಯನ್ನ ಕೇಳೋಣ, ಭಗವಂತನ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡೋಣ. ಈ ರೀತಿಯಾಗಿ ನಮ್ಮ ಏಕಾದಶಿ ದಿನ ಇನ್ನೂ ಅತ್ಯದ್ಭುತವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರಿಂದ ಒಂದು ನಿವೇದನೆ, ತಾವೆಲ್ಲರೂ ಈ ಏಕಾದಶಿಯ ದಿನ ಎಷ್ಟು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ತೀರಿ, ಎಷ್ಟು ಮಾಲೆಗಳನ್ನ ಮಾಡ್ತೀರಿ, ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನೀವೆಲ್ಲರೂ ಹೇಳಿ. ಆಮೇಲೆ ಎಷ್ಟು ಮಾಡ್ತಾ ಇದ್ದೀರಿ ಹಿಂದೆ, ಅದರಿಂದ ನೀವು ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಬರೀ ಏಕಾದಶಿ ದಿನ ಮಾಡೋದಲ್ಲ, ಪ್ರತಿದಿನವನ್ನು ಮಾಡೋದಕ್ಕೆ ನೀವು ಸ್ವಲ್ಪ ಆದ್ರೂ ಜಪವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಯಾರು ಜಪವನ್ನ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಮಾಲೆಯಿಂದ ಪ್ರಾರಂಭ ಮಾಡಬಹುದು. ಏಕಾದಶಿ ದಿನ ಹೆಚ್ಚು ಜಪ ಮಾಡೋದಕ್ಕೆ ಪ್ರಯತ್ನ ಪಡಿ. ಆದ್ರೆ ಪ್ರತಿದಿನಾನು 1 ಮಾಲೆ, 2 ಮಾಲೆ, 4 ಮಾಲೆ ಈ ರೀತಿ ಜಪವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದು. ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಬರೀರಿ ಎಷ್ಟು ನೀವು ಜಪವನ್ನ ಮಾಡ್ತೀರಿ ಅಂತ ಹೇಳಿ. ಅದಷ್ಟೇ ಅಲ್ಲ, ಈಗ ಪಾರಣದ ಸಮಯ ನಿಮ್ಮ ಮುಂತಿದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನ ದಯವಿಟ್ಟು ಧ್ಯಾನಪರವಾಗಿ ನೋಡಿ ಮತ್ತು ಪಾಲನೆಯನ್ನ ಮಾಡಿ, ಮತ್ತು ಏಕಾದಶಿಯನ್ನ ತುಂಬಾ ಅದ್ಭುತವಾಗಿ ನೀವು ಪಾಲನೆ ಮಾಡಿ. ಹರೇ ಕೃಷ್ಣ.